ಪ್ರೈಮ್ ಅಟ್ 9 ಅಲ್ಲಿ ಇವತ್ತು ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಅದಕ್ಕೂ ಮುಂಚೆ ರಾಜ್ಯ, ದೇಶ ಹಾಗೂ ವಿದೇಶದಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನ ಟಾಪ್ 18 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಶಬರಿಮಲೆಯಲ್ಲಿ ಚಿನ್ನ ಕದ್ದವರಿಗೂ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೂ ಲಿಂಕ್ ಇದೆಯಂತೆ. ಈ ಬಗ್ಗೆ ಸ್ವತಃ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಗಂಭೀರ ಆರೋಪ ಮಾಡಿದ್ದಾರೆ. ಅಯ್ಯಪ್ಪ ದೇವಸ್ಥಾನದಲ್ಲಿ ಚಿನ್ನ ಕದ್ದ ಆರೋಪದ ಮೇಲೆ ಅರೆಸ್ಟ್ ಆಗಿರುವ ಉನ್ನಿಕೃಷ್ಣನ್ ಪುಟ್ಟಿ ಹಾಗೂ ಬಳ್ಳಾರಿ ಮೂಲದ ಚಿನ್ನದ ವ್ಯಾಪಾರಿ ಗೋವರ್ಧನ್ ಜೊತೆಗೆ ಸೋನಿಯಾ ಗಾಂಧಿಗೆ ನಂಟಿದೆ ಅಂದಿದ್ದಾರೆ. ರಾಜ್ಯ ಬಿಜೆಪಿ ಸಮಗ್ರ ತನಿಖೆಗೆ ಆಗ್ರಹ ಮಾಡಿದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ನಡುವೆ ಜಾಲತಾಣದಲ್ಲಿ ಚಕಮಕಿ ನಡೆದಿದೆ. ಬೆಂಗಳೂರಲ್ಲಿ ಫಾಕ್ಸ್ಕಾನ್ ಕಂಪನಿ ಸುಮಾರು 30,000 ಮಹಿಳೆಯರನ್ನ ನೇಮಿಸಿಕೊಂಡಿದ್ದಕ್ಕೆ ರಾಹುಲ್ ಶ್ಲಾಘಿಸಿದ್ರು. ಕರ್ನಾಟಕದಲ್ಲಿ ಉತ್ತಮ ಉದ್ಯೋಗ ವಾತಾವರಣ ಸೃಷ್ಟಿಸಿದೆ ಅಂತ ಹೇಳಿದ್ರು. ಪ್ರಧಾನಿ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಯಶಸ್ಸು ಗುರುತಿಸಿದ್ದಕ್ಕೆ ಧನ್ಯವಾದಗಳು ಅಂದಿದ್ದಾರೆ ಅಶ್ವಿನಿ ವೈಷ್ಣವ್. ಉತ್ತರ ಪ್ರದೇಶದ ಆಲೇಖಡ ಮುಸ್ಲಿಂ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿನ್ನೆ ರಾತ್ರಿ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರೊಬ್ಬರನ್ನ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ವಾಕಿಂಗ್ ಮಾಡ್ತಾ ಇದ್ದ ಡ್ಯಾನಿಶ್ ರಾವ್ ಅನ್ನುವರನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಮಾಸ್ಕ್ ಧರಿಸಿ ಸ್ಕೂಟರ್ ಅಲ್ಲಿ ಬಂದಿದ್ದ ಇಬ್ಬರು ಆಗಂತುಕರು ಪಿಸ್ತೂಲ್ ತೋರಿಸಿ ನಿನಗೆ ನಾನು ಯಾರು ಅಂತ ತಿಳಿದಿಲ್ಲ, ಈಗ ತಿಳಿಯತ್ತೆ ನೋಡು ಅಂತ ಹೇಳಿ ಗುಂಡು ಹೊಡೆದಿದ್ದಾರೆ ಎನ್ನಲಾಗಿದೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜಯಂತಿ ಹಿನ್ನೆಲೆ ವಾಜಪೇಯಿ ಅವರ ಸ್ಮಾರಕಕ್ಕೆ ಗಣ್ಯರು ನಮನ ಸಲ್ಲಿಸಿದ್ದಾರೆ. ದೆಹಲಿಯಲ್ಲಿರುವ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಗಣ್ಯರು ಗೌರವ ಸಲ್ಲಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ ಮಾದರಿಯಲ್ಲಿ ದೆಹಲಿ ಸರ್ಕಾರ ಅಟಲ್ ಕ್ಯಾಂಟೀನ್ ಆರಂಭಿಸಿದೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜಯಂತಿ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಅಟಲ್ ಹೆಸರಲ್ಲಿ 100 ಕ್ಯಾಂಟೀನ್ ಆರಂಭಿಸಲಾಗಿದೆ. ಈ ಕ್ಯಾಂಟೀನ್ನಲ್ಲಿ ಕೇವಲ ₹5 ಊಟ ಸಿಗಲಿದೆ. ಪ್ರತಿ ಕ್ಯಾಂಟೀನ್ಗಳಲ್ಲಿ ಪ್ರತಿದಿನ 500 ಜನರಿಗೆ ರೋಟಿ, ದಾಲ್, ತರಕಾರಿ, ಅನ್ನ ಮತ್ತು ಉಪ್ಪಿನಕಾಯಿ ಸೇರಿದಂತೆ ಪೋಷಕಾಂಶಯುಕ್ತ ಆಹಾರ ಸಿಗಲಿದೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರ ಪ್ರೇರಣಾ ಸ್ಥಳ ಲೋಕಾರ್ಪಣೆ ಮಾಡಿದ್ದಾರೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಪ್ರತಿಮೆಗಳನ್ನು ಅನಾವರಣ ಮಾಡಲಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ ಭಾಗಿಯಾದವರನ್ನ ಗುರುತಿಸುವ ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ದೇಶದಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೆಹಲಿಯ ಅತ್ಯಂತ ಹಳೆಯ ಮತ್ತು ಭವ್ಯವಾದ ಚರ್ಚ್ಗಳಲ್ಲಿ ಒಂದಾದ ಕ್ಯಾಥೆಡ್ರಲ್ ಚರ್ಚ್ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಕ್ಸ್ ಪೋಸ್ಟ್ನಲ್ಲಿ ಕ್ರಿಸ್ಮಸ್ ಶುಭಾಶಯ ಕೋರಿದ್ದಾರೆ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನದ ಬಗ್ಗೆ ಮಾತನಾಡಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ, ಕಾಂಗ್ರೆಸ್ ಬಗ್ಗೆ ನಾನಾಗ್ಲಿ ರಾಜ್ಯದ ಜನತೆಯಾಗ್ಲಿ ಆಸಕ್ತಿ ಹೊಂದಿಲ್ಲ. ರಾಜ್ಯ ಸರ್ಕಾರಕ್ಕೆ ಜನತೆ ಸ್ಪಷ್ಟ ಬಹುಮತ ಕೊಟ್ಟಿದ್ದಾರೆ. ಸರ್ಕಾರ ರಚನೆಯಾಗಿ 3 ವರ್ಷಗಳಾಗಿದೆ. ಪ್ರಪಂಚದಲ್ಲಿ ಸಿದ್ದರಾಮಯ್ಯ ರೀತಿಯ ಆರ್ಥಿಕ ತಜ್ಞನನ್ನ ನಾವು ನೋಡೇ ಇಲ್ಲ. ಕಾಂಗ್ರೆಸ್ ಅದ್ದು ಲೂಟಿ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ದ್ವೇಷ ಭಾಷಣ ಮಸೂದೆ ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ. ಸರ್ಕಾರದ ವಿರುದ್ಧ ಮಾತನಾಡುವ ಜನರ ಬಾಯಿ ಮುಚ್ಚಿಸಲು ಹುನ್ನಾರ ನಡೆದಿದೆ ಅಂತ ಕಿಡಿಕಾರಿದ್ದಾರೆ. ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಡಿಸಿ ಮೂಲಕ ರಾಜ್ಯಪಾಲರು ಮನವಿ ಸಲ್ಲಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ತಹಶೀಲ್ದಾರ್ ಡಿಪಿ ಶರತ್ ಕುಮಾರ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಸಭೆಯಲ್ಲಿ ಗುಡುಗಿದ್ದು, ಯಾವ ಅಧಿಕಾರಿ ಕೆಲಸ ಮಾಡಲ್ಲ ಅಂತ ಹೆಸರು ಬರೆಯಿರಿ, ತಿಂಗಳಿಗೆ ಒಮ್ಮೆ ದೂರುಗಳ ಸಭೆ ಮಾಡೋಣ, ಜನರಿಗೆ ನೀವೇ ಉತ್ತರ ಹೇಳಿ, ಇಲ್ಲವಾದ್ರೆ ಜನರಿಂದನೇ ಹೊಡೆಸ್ತೇನೆ ಅಂತ ಹೇಳಿದ್ದಾರೆ. ಶಾಸಕನ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಮರ್ಯಾದಾ ಹತ್ಯೆ ಸಂಬಂಧ ಖಾಸಗಿ ಆಸ್ಪತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ಕೊಡಬೇಕು. ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಮಗಳನ್ನೇ ಕಡಿದು ಹಾಕಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರ ಅಂತ ಹೇಳಿದ್ದಾರೆ. ಎಸ್ಸಿ ಎಸ್ಟಿ ಆಯೋಗದ ಅಧ್ಯಕ್ಷ ಎಲ್ ಮೂರ್ತಿ, ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಆರೋಪಿಗಳನ್ನ ಗುಂಡಿಟ್ಟು ಸಾಯಿಸಿ ಅಂತ ಹೇಳಿದ್ದಾರೆ. ಸ್ವಂತ ಕಾರಿಗೆ ಪೊಲೀಸ್ ಬೋರ್ಡ್ ಹಾಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದ ಪೊಲೀಸರಿಗೆ ದಂಡ ಹಾಕಲಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಬಣಕಲ್ ಪಿಎಸ್ಐ ರೇಣುಕಾ ದಂಡ ಹಾಕಿದ್ದಾರೆ.
ಧಾರವಾಡದಿಂದ ಧರ್ಮಸ್ಥಳಕ್ಕೆ ಫ್ಯಾಮಿಲಿ ಜೊತೆ ಸ್ವಂತ ಕಾರಲ್ಲಿ ಹೋಗುವಾಗ ಪೊಲೀಸರಿಗೆ ದಂಡ ಹಾಕಲಾಗಿದೆ. ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ಅಲ್ಲಿ ಕಾರು ತಡೆದು ಪೊಲೀಸ್ ಬೋರ್ಡ್ ತೆಗೆಸಿ ದಂಡ ಹಾಕಿದ್ದಾರೆ. ಐಡಿ ಕಾರ್ಡ್ ತೋರಿಸಿದ್ರು ದಂಡ ಹಾಕಿದ್ದಾರೆ. ರಾಜ್ಯಾದ್ಯಂತ ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಭಿನಯದ 45 ಹಾಗೂ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಬೆಂಗಳೂರಿನ ತ್ರಿವೇಣಿ ಥಿಯೇಟರ್ಗೆ ಶಿವಣ್ಣ ಭೇಟಿ ಕೊಟ್ಟಿದ್ದು ಅಭಿಮಾನಿಗಳು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಅರ್ಜುನ್ ಜನ್ಯ ಡೈರೆಕ್ಷನ್ ಬಗ್ಗೆ ಶಿವಣ್ಣ ಹಾಡಿ ಹೊಗಳಿದ್ದಾರೆ. ಮಾರ್ಕ್ ಚಿತ್ರ ನೋಡಿದ ಅಭಿಮಾನಿಗಳಿಗೆ ಬಿರಿಯಾನಿ ವಿತರಿಸಲಾಯಿತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಟ್ರೋಲ್ ಮಾಡಿದ್ದ ಯುವಕ ಕ್ಷಮೆ ಕೇಳಿದ್ದಾನೆ. ಅವಾಚ್ಯ ಶಬ್ದಗಳಿಂದ ವಿಜಯಲಕ್ಷ್ಮಿ ಅವರನ್ನ ಟ್ರೋಲ್ ಮಾಡಿದ್ದ ಕೊಪ್ಪಳ ಮೂಲದ ಯುವಕ ಕ್ಷಮಾಪಣೆ ಕೇಳಿದ್ದಾನೆ. ನಮ್ಮ ಕೊಪ್ಪಳ ಮೀಮ್ಸ್ ಅಡ್ಮಿನ್ ಆಗಿರುವಂತಹ ಯುವಕ ಸೇರಿದಂತೆ ಟ್ರೋಲಿಗರ ವಿರುದ್ಧ ಪೊಲೀಸ್ ಕಮಿಷನರ್ಗೆ ದೂರು ಕೊಡಲಾಗಿತ್ತು. ಅರೆಸ್ಟ್ ಆಗುವ ಭಯದಿಂದ ವಿಡಿಯೋ ಮೂಲಕ ಈತ ಕ್ಷಮೆ ಕೇಳಿದ್ದಾನೆ. ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷದ ಕಾರ್ಯಕಾರಿ ಅಧ್ಯಕ್ಷ ತಾರಿಕ್ ರೆಹಮಾನ್ ಢಾಕಾಗೆ ಬಂದಿಳಿದಿದ್ದಾರೆ. 17 ವರ್ಷಗಳ ಬಳಿಕ ಲಂಡನ್ನಿಂದ ವಾಪಸ್ಸಾಗಿದ್ದಾರೆ. ತಾರಿಕ್ ರೆಹಮಾನ್ಗೆ ವಿಮಾನ ನಿಲ್ದಾಣದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೊಟ್ಟರು. ಮುಂಬರುವ ಚುನಾವಣೆಗೆ ಪ್ರಧಾನಿ ಅಭ್ಯರ್ಥಿ ಆಗಲಿದ್ದಾರೆ ಎನ್ನಲಾಗ್ತಿದೆ. ದಿವಾಳಿಯಾಗಿರುವ ಪಾಕಿಸ್ತಾನ ಸರ್ಕಾರಿ ಒಡೆತನದ ವಿಮಾನಯಾನ ಸಂಸ್ಥೆಯನ್ನ ಖಾಸಗೀಕರಣ ಮಾಡಿದೆ. ಇಷ್ಟು ದಿನ ಪಾಕಿಸ್ತಾನ ಸರ್ಕಾರ ನಿರ್ವಹಣೆ ಮಾಡ್ತಾ ಇದ್ದ ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಇನ್ನು ಮುಂದೆ ಖಾಸಗಿ ಸಂಸ್ಥೆ ನಿರ್ವಹಣೆ ಮಾಡಲಿದೆ. 4,300 ಕೋಟಿ ರೂಪಾಯಿಗೆ ಆರಿಫ್ ಹಬೀಬ್ ಗ್ರೂಪ್ PIA ವಿಮಾನಗಳನ್ನು ಖರೀದಿಸಿದೆ. ಅದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಸೀಬರ್ಡ್ ಕಂಪನಿಗೆ ಸೇರಿದ ಸ್ಲೀಪರ್ ಬಸ್. ವರ್ಷಾಂತ್ಯದ ಹಾಗೂ ಕ್ರಿಸ್ಮಸ್ ರಜೆ ಇದ್ದಿದ್ರಿಂದ ಕೆಲವರು ಊರುಗಳತ್ತ ಹೊರಟಿದ್ರೆ ಇನ್ನು ಕೆಲವರು ರಜೆಯ ಮಜಾ ಕಳೆಯೋದಕ್ಕೆ ಹೊರಟಿದ್ರು. ಆದರೆ ಮಧ್ಯರಾತ್ರಿ ಮಧ್ಯ ರಸ್ತೆಯಲ್ಲಿ ಯಮ ಎಂಟ್ರಿ ಆಗಿದ್ದ. ಮುಂದೆ ನಡೆದಿದ್ದು ಘೋರಾತಿ ಘೋರ. ಅಷ್ಟಕ್ಕೂ ಚಿತ್ರದುರ್ಗದ ಬಳಿ ನಡುರಾತ್ರಿ ಏನಾಯಿತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಡ್ರೈವರು ಹೇಳಿರೋ ಪ್ರಕಾರ 33 ಜನ ಇದ್ರು ಅಂತ ಹೇಳಿದ್ದಾರೆ. ಡ್ರೈವರು ಚಾಟ ಅಷ್ಟೇನು ಇರಲಿಲ್ಲ, ಸ್ವಲ್ಪ ಇತ್ತು ಅಷ್ಟೇ, ಬರ್ನ್ ಆಗಿಬಿಟ್ಟಿದ್ರು ಎಲ್ಲ. ಇದು ಬರೀ ಅಪಘಾತವಲ್ಲ, ಅಪಘಾತದ ರೂಪದಲ್ಲಿ ಜವರಾಯ ಹಾಕಿದ ಸಾವಿನ ರಣಕೇಕೆ. ಇಂಥದ್ದೊಂದು ದಿನಕ್ಕೆ ಆ ವಿಧಿ ಅದೆಷ್ಟು ದಿನದಿಂದ ಹೊಂಚು ಹಾಕಿ ಕೂತಿದ್ನೋ ಏನೋ. ಮಧ್ಯರಾತ್ರಿ ಗಾಢ ನಿದ್ದೆಗೆ ಜಾರಿದ್ದವರಿಗೆ ಬೆಂಕಿಯ ಬಲೆ ಬೀಸಿದ್ದಾನೆ. ಅಪಘಾತದ ರೂಪದಲ್ಲಿ ಅಪ್ಪಳಿಸಿದ ಯಮರಾಯ 6 ಮಂದಿಯನ್ನ ಜೀವಂತ ಸಮಾಧಿ ಮಾಡಿದ್ದಾನೆ. ಬಸ್ನಲ್ಲಿದ್ದವರು ಏನಾಗ್ತಿದೆ ಅಂತ ಮೈ ಕೊಡವಿ ಹೇಳೋದ್ರೊಳಗೆ 5 ಮಂದಿ ಹೊತ್ತಿ ಉರಿದಿದ್ದಾರೆ. ಮಧ್ಯರಾತ್ರಿ ಬೆಂಕಿ ಬಲೆ ಬೀಸಿದ ಜವರಾಯ, ಗೋಕರ್ಣ ಹೊರಟವರಿಗೆ ಯಮನ ಸಾವಿನ ಹೊಡೆತ. ಈ ದೃಶ್ಯಗಳನ್ನ ನೋಡ್ತಿದ್ರೇನೆ ನರನಾಡಿಗಳಲ್ಲಿ ನಡುಕ ಶುರುವಾಗ್ತಿದೆ. ಇಡೀ ಬಸ್ಸಿಗೆ ಬಸ್ಸೇ ಹೊತ್ತಿ ಉರಿಯುತ್ತಿದೆ. ಕಾಪಾಡಿ ಕಾಪಾಡಿ ಅನ್ನೋ ಕೂಗು ದಶದಿಕ್ಕಲ್ಲೂ ಮಾರ್ದನಿಸ್ತಿತ್ತು. ಆದ್ರೆ ಇದ್ದವರೆಲ್ಲ ಅಸಹಾಯಕರಾಗಿ ಹೋಗಿದ್ರು. ಈ ಹೆಣ್ಮಕ್ಕಳಿಬ್ಬರದ್ದು ನಿಜಕ್ಕೂ ಸಾವನ್ನೇ ಗೆದ್ದು ಬಂದ ಸ್ಥಿತಿ. ತಾವಿದ್ದ ಬಸ್ ತಮ್ಮ ಕಣ್ಮುಂದೆಯೇ ಹೊತ್ತಿ ಉರಿಯುತ್ತಿದೆ. ಇಷ್ಟೊತ್ತು ತಮ್ಮ ಜೊತೆಗೆ ಪ್ರಯಾಣ ಮಾಡುತ್ತಿದ್ದವರೇ ಬೆಂದು ಹೋಗ್ತಿದ್ದಾರೆ. ಆದ್ರೆ ಏನೂ ಮಾಡುವುದಕ್ಕಾಗದ ಪರಿಸ್ಥಿತಿ. ನಿನ್ನೆ ರಾತ್ರಿ 8:45 ಸಮಯ ಇದೇ ಸೀಬರ್ಡ್ ಬಸ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿತ್ತು. ಸ್ಲೀಪರ್ ಕೋಚ್ ಬಸ್ನಲ್ಲಿ ಒಟ್ಟು 33 ಜನ ಪ್ರಯಾಣ ಬೆಳೆಸಿದ್ರು. ಮಧ್ಯರಾತ್ರಿ 2 ಗಂಟೆಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಬಸ್ನಲ್ಲಿದ್ದ ಕ್ಲೀನರ್ ಹಾಗೂ ಡ್ರೈವರ್ ಬಿಟ್ರೆ ಉಳಿದವರೆಲ್ಲ ಗಾಢ ನಿದ್ರೆಗೆ ಜಾರಿದ್ರು. ಚಿತ್ರದುರ್ಗದ ಜವನಗೊಂಡನಹಳ್ಳಿ ಬಳಿ ಬರ್ತಿದ್ದಂತೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಮುಂದೆ ಹೋಗ್ತಿದ್ದ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿದೆ. ಅಷ್ಟೇ, ಕ್ಷಣ ಮಾತ್ರದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದ ಕಂಟೈನರ್ ಒಮ್ಮೆಲೆ ಕಂಟ್ರೋಲ್ ತಪ್ಪಿದೆ. 100 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ನಲ್ಲಿದ್ದರಿಂದ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸೀದಾ ಪಕ್ಕದ ಹೈವೇಗೆ ನುಗ್ಗಿದೆ. ಏನಾಯ್ತು ಅನ್ನೋದ್ರೊಳಗೆ ಬಸ್ನ ಡೀಸೆಲ್ ಟ್ಯಾಂಕ್ ಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಬೆಂಕಿ ಹೊತ್ಕೊಳ್ತಿದ್ದಂತೆ ಕ್ಷಣ ಮಾತ್ರದಲ್ಲಿ ಇಡೀ ಬಸ್ ಧಗಧಗಿಸಿದೆ.
ಹೊತ್ತಿ ಉರಿದ ಬಸ್, 6 ಮಂದಿ ದುರಂತ ಅಂತ್ಯ. 33 ಜನರಿದ್ದ ಬಸ್ಗೆ ಕಂಟೈನರ್ ಡಿಕ್ಕಿ ಹೊಡೆಯುತ್ತಿದ್ದಂತೆ ಇಡೀ ಬಸ್ಸನ್ನೇ ಬೆಂಕಿ ಬಲೆ ಆವರಿಸಿದೆ. ಸಿಕ್ಕ ಜಾಗದಲ್ಲೆಲ್ಲ ಜನ ಕೆಳಗೆ ಹಾರಿದ್ದಾರೆ. ಸುಮಾರು 28 ಮಂದಿ ಅದೇಗೋ ಬಸ್ನಿಂದ ಕೆಳಗೆ ಜಿಗಿದಿದ್ರು. ಆದ್ರೆ 6 ಮಂದಿಗೆ ಮಾತ್ರ ಏನೂ ಮಾಡುವುದಕ್ಕಾಗಲೇ ಇಲ್ಲ. ಬಸ್ನಿಂದ ಹಾರೋದ್ರೊಳಗೆ ಅಗ್ನಿದೇವ ಆವರಿಸಿ ಆಗಿತ್ತು. ಕಾಪಾಡಿ ಅಂತ ಕಾಡಿ ಬೇಡಿದ್ರೂ ಯಾರೂ ಬರಲಿಲ್ಲ. ಅಯ್ಯೋ ನನ್ನ ಮಗು ಅಂದ್ರೂ ಉಳಿಸ್ಕೊಳ್ಳೋರಿಲ್ಲ. ಜೊತೆಗಿದ್ದ ಸ್ನೇಹಿತೆಯರೂ ಕೂಡ ಕಾಣಲಿಲ್ಲ. 5 ಪ್ರಯಾಣಿಕರು ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗಿದ್ದಾರೆ. ಇನ್ನು ಬಸ್ಗೆ ಡಿಕ್ಕಿ ಹೊಡೆಸಿದ ಕಂಟೈನರ್ ಚಾಲಕ ಸಹ ಅಲ್ಲೇ ಉಸಿರು ಚೆಲ್ಲಿದ್ದಾನೆ. ಹೀಗಾಗಿ ಒಟ್ಟು 6 ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ. 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು 1 ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಸೊ ಅವ್ರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಬಸ್ಗೆ ಆಕ್ಸಿಡೆಂಟ್, ಶಾಲಾ ವಾಹನ ಪಾರಾಗಿದ್ದೇ ಪವಾಡ. ಒಂದು ಕಡೆ ನಡೆಯಬಾರದ ದುರಂತ ನಡೆದ್ರೆ ಇನ್ನೊಂದು ಕಡೆ ದೊಡ್ಡ ಪವಾಡವೇ ನಡೆದಿದೆ. ಈ ಶಾಲಾ ಪ್ರವಾಸದ ಬಸ್ನಲ್ಲಿದ್ದ ಮಕ್ಕಳು ಬದುಕುಳಿದಿದ್ದೇ ದೊಡ್ಡ ಪವಾಡ. ಯಾಕಂದ್ರೆ ಈ 2 ಬಸ್ಗಳು ಕೂಡ ಒಂದೇ ಹೈವೇಯಲ್ಲಿ ಹೋಗ್ತಿದ್ರು. ಜವನಗೊಂಡನಹಳ್ಳಿ ಬಳಿ ಬರ್ತಿದ್ದಂತೆ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿದೆ. ಓವರ್ಟೇಕ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಕಂಟೈನರ್ ಡಿಕ್ಕಿ ಹೊಡೆದಿತ್ತು. ಒಂದ್ ವೇಳೆ ಓವರ್ಟೇಕ್ ಮಾಡದೇ ಇದ್ದಿದ್ರೆ ಶಾಲಾ ಮಕ್ಕಳಿದ್ದ ಬಸ್ಗೆ ಅದೇನಾಗ್ತಿತ್ತೋ ಊಹಿಸಿಕೊಳ್ಳುವುದಕ್ಕೂ ಆಗ್ತಿಲ್ಲ. ಬಸ್ ಹಾಗೂ ಕಂಟೈನರ್ ಮಧ್ಯೆ ಡಿಕ್ಕಿ ಆಗ್ತಿದ್ದಂತೆ ಶಾಲಾ ಬಸ್ಗೂ ಗುದ್ದಿದೆ. ಹೀಗಾಗಿ ಈ ಬಸ್ನಲ್ಲಿದ್ದ ಮಕ್ಕಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಭೀಕರ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ 5 ಲಕ್ಷ ಪರಿಹಾರ ಘೋಷಿಸಿದ್ದು, ಗಾಯಾಳುಗಳಿಗೆ ತಲಾ 50,000 ಪರಿಹಾರ ನೀಡಲು ಸೂಚನೆ ನೀಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಸಹ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ದೇವಸ್ಥಾನಕ್ಕೆ ಅಂತ ಹೊರಟವರನ್ನ ವಿಧಿ ಸಾವಿನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಹೆದ್ದಾರಿಯಲ್ಲಿ ಹೊಂಚು ಹಾಕಿದ್ದ ಜವರಾಯ 5 ಪ್ರಾಣವನ್ನೇ ತೆಗೆದಿದ್ದಾನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಸ್ನಲ್ಲಿ ಸಜೀವ ದಹನವಾದ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಕೆಲವರು ತಮ್ಮವರನ್ನ ಸೇರುವ ಖುಷಿಯಲ್ಲಿದ್ರೆ ಇನ್ನು ಕೆಲವರು ರಜೆಯ ಮಜೆಗೆ ಅಂತ ಊರುಗಳ ದಾರಿ ಹಿಡಿದಿದ್ರು. ಆದರೆ ಆ ಗೋಕರ್ಣದ ದೇವರಿಗೆ ಕಿಂಚಿತ್ತು ಕರುಣೆ ಬಾರಲೇ ಇಲ್ಲ. ಜೀವನ ಅನ್ನೋದು ನಿಜಕ್ಕೂ ಕಣ್ಣ ಮುಚ್ಚಾಲೆ ಆಟ ಬಿಡಿ. ಯಾಕಂದ್ರೆ ಯಾವಾಗ ಯಾರ ಸರದಿ ಬರುತ್ತೋ, ಯಾವಾಗ ಯಾರು ಹೊರಟು ಬಿಡ್ತಾರೋ ಒಂದು ಗೊತ್ತಾಗಲ್ಲ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣಾಲೆಗಳು ತುಂಬಿ ಹೋಗ್ತವೆ. ಇವರಲ್ಲಿರೋ ಯಾರೊಬ್ರದ್ದು ಸಾಯೋ ವಯಸ್ಸಲ್ಲ. ಈಗ ತಾನೇ ಬದುಕಿನ ಯಾನ ಶುರು ಮಾಡಿದ್ರು. ದೇವಸ್ಥಾನಕ್ಕೆ ಅಂತ ಹೊರಟವರು ಕೆಲವರು, ಟ್ರಿಪ್ಗೆ ಅಂತ ಹೊರಟವರು ಹಲವರು. ಆದ್ರೆ ಇವರೆಲ್ಲರ ಆಯಸ್ಸು ಇವತ್ತಿಗೆ ಮುಗಿದು ಹೋಗಿತ್ತು. ಭೂಮಿಗೆ ಕಳಿಸಿದ್ದ ಭಗವಂತ ಅರ್ಧ ಆಯಸ್ಸು ಕೊಟ್ಟು ಜೀವ ತುಂಬಿದ್ದ. ಹೀಗಾಗಿಯೇ ನನ್ನೋರು ತನ್ನೋರು ಅನ್ನೋರನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾರೆ. ಒಟ್ಟಿಗೆ ಬೆಳೆದಿದ್ರು, ಒಟ್ಟಿಗೆ ಪ್ರಯಾಣ ಬೆಳೆಸಿದ್ರು. 3 ಸ್ನೇಹಿತೆಯರ ಬಾಳಲ್ಲಿ ವಿಧಿಯ ಚೆಲ್ಲಾಟ. 3 ಜನ ಫ್ರೆಂಡು ಸರ್, ಬೆಸ್ಟ್ ಫ್ರೆಂಡ್ ಅವರು, ಕ್ಲಾಸ್ಮೇಟ್, ಹಾಸನದಲ್ಲೇ ಓದಿದವರು, ಮಲ್ನಾಡ್ ಕಾಲೇಜಲ್ಲಿ, ಆಗಿಂದೆಲ್ಲ ಬೆಸ್ಟ್ ಫ್ರೆಂಡ್ ಅವರು. ಇಂತಹದೊಂದು ದಿನ ಬರುತ್ತೆ ಅಂತ ಈ 3 ಹೆಣ್ಮಕ್ಳು ಕನ್ಸು ಮನ್ಸಲ್ಲೂ ಊಹಿಸಿರ್ಲಿಲ್ಲ. 3 ಕೂಡ 3 ಮುತ್ತಿನಂತಿದ್ರು. ಆದ್ರೆ ಈ 3ರಲ್ಲಿ ಉಳಿದಿರೋದೀಗ ಕೇವಲ ಒಬ್ಳು ಮಾತ್ರ. ವಿಧಿಯ ಮೋಸದ ಹೊಡೆತಕ್ಕೆ 2 ಸ್ನೇಹಿತೆಯರು ಸುಟ್ಟು ಕರಕಲಾದ್ರೆ ಮತ್ತೊಬ್ಬಳು ಮಾತ್ರ ಆಸ್ಪತ್ರೆ ಸೇರಿದಾಳೆ.
ಈಕೆ ಹೆಸರು ಮಾನ್ಸ, ಈ ಹೆಣ್ಮಗಳ ಹೆಸರು ನವ್ಯ, ಈಕೆಯ ಹೆಸರು ಮಿಲನ. ಮೂವರು ಕೂಡ ಒಟ್ಟೊಟ್ಟಿಗೆ ಬೆಳೆದವರು. ಹಾಸನ ಮೂಲದವರಾಗಿದ್ದರಿಂದ 3ನೇ ಕ್ಲಾಸ್ನಿಂದ ಇಲ್ಲಿಯವರೆಗೂ ಒಟ್ಟಿಗೆ ಇದ್ರು. ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಮೂವರು ಕೂಡ ಒಟ್ಟಿಗೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಎಲ್ಲೇ ಹೋದ್ರೂ ಮೂವರೇ ಇಡ್ತಾ ಇದ್ರು. ಆದ್ರೆ ಇವತ್ತು ಇವರ ಬಾಳಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ. ಕ್ರಿಸ್ಮಸ್ ರಜೆ ಶುರುವಾಗಿದ್ರಿಂದ ಕಂಟಿನ್ಯೂ ರಜೆ ಇತ್ತು. ಹೀಗಾಗಿಯೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಮೊದಲು ಗೋಕರ್ಣ ಹೋಗಿ ಅಲ್ಲಿಂದ ಸಿಗಂದೂರಿಗೆ ಹೋಗೋ ಪ್ಲಾನ್ ಇತ್ತು. ಹೀಗಾಗಿಯೇ ನಿನ್ನೆ ರಾತ್ರಿ ಗೋಕರ್ಣ ಬಸ್ ಹತ್ತಿದ್ದಾರೆ. ಅದೇ ಇವರ ಪಾಲಿಗೆ ಕೊನೆ ರಾತ್ರಿಯಾಗಿದೆ. ಬರೀ ರಾತ್ರಿಯಲ್ಲ, ಕರಾಳ ರಾತ್ರಿಯಾಗಿದೆ. ಸರ್ ಸಿಗಂದೂರ್ಗ ಗೋಕರ್ಣ ಹೋಗ್ತೀನಿ ಅಂತ ಟ್ರಿಪ್ ಹಾಕಿದ್ರು ಸರ್. ದೇವಸ್ಥಾನ ರಜಾ ಇದೆ ಅಂದ್ಬಿಟ್ಟು ರಾತ್ರಿ ಫೋನಲ್ಲಿ ಮಾತಾಡಿದ್ರು ಸರ್. ಊಟ ಮಾಡಿ ಬಸ್ ಹತ್ತಿದ್ವಿ ಅಂತ ಹೇಳಿದ್ರು ಅಷ್ಟೇ. ಜೋಪಾನ ಅಂತ ಹೇಳಿದ್ರು ಅಷ್ಟೇ ಸರ್. ಅದೇ ಲಾಸ್ಟ್ ಇನ್ನೇನು ಮಾತಾಡಿ. ಬೆಳಗ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಚಿತ್ರದುರ್ಗದಲ್ಲಿ ಭೀಕರ ಅಪಘಾತವಾಗ್ತಿದ್ದಂತೆ ಮೂವರು ಸ್ನೇಹಿತೆಯರು ದಿಕ್ಕಾಪಾಲಾಗಿದ್ದಾರೆ. ಮೋಸ್ಟ್ಲಿ ಮಾನಸ ಹಾಗೂ ನವ್ಯ ಡಬಲ್ ಸೀಟಲ್ಲಿದ್ರು ಅನ್ಸತ್ತೆ. ಹೀಗಾಗಿ ಇವರಿಬ್ರು ಗೊತ್ತೇ ಆಗದ ರೀತಿಯಲ್ಲಿ ಸುಟ್ಟು ಹೋಗಿದ್ದಾರೆ. ಮೂವರು ಸ್ನೇಹಿತೆಯರಲ್ಲಿ ಮಿಲನ ಮಾತ್ರ ಬದುಕುಳಿದಿದ್ದು, ಇನ್ನಿಬ್ಬರು ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ದುರಂತ ಅಂದ್ರೆ ಸತ್ತವರಲ್ಲಿ ನವ್ಯ ಯಾರು, ಮಾನಸ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಮೃತದೇಹಗಳು ಸುಟ್ಟು ಕರಕಲಾಗಿವೆ. ಮಕ್ಕಳ ಮುಖ ನೋಡೋದಿಕ್ಕೆ ಬಂದ ಹೆತ್ತವರು ಮಕ್ಕಳ ಸ್ಥಿತಿ ಕಂಡು ಅಲ್ಲೇ ಕುಸಿದು ಹೋಗ್ತಿದ್ದಾರೆ. ಏಪ್ರಿಲ್ನಲ್ಲಿ ನಿಶ್ಚಯವಾಗಿತ್ತು ನವ್ಯ ಮದುವೆ. ಮಗಳು ಸಾಫ್ಟ್ವೇರ್ ಇಂಜಿನಿಯರ್, ಒಂದು ಒಳ್ಳೆ ಕೆಲಸದಲ್ಲಿದ್ದಾಳೆ, ನೋಡೋದಕ್ಕೂ ಸುಂದರವಾಗಿದ್ದಾಳೆ. ಹೀಗಾಗಿಯೇ ಹೆತ್ತವರು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ನಿಶ್ಚಯ ಮಾಡಿದ್ರು. ಮುಂದಿನ ಏಪ್ರಿಲ್ 28ಕ್ಕೆ ಮದುವೆ ಮುಹೂರ್ತವನ್ನೂ ನಿಗದಿ ಮಾಡಿದ್ರು. ಆದ್ರೀಗ ಮಗಳೇ ಇಲ್ಲ. ಇನ್ನೆಲ್ಲಿ ಮದುವೆ, ಇನ್ನೆಲ್ಲಿ ಸಂಭ್ರಮ ಅಂತ ಜನ್ಮ ಕೊಟ್ಟ ತಂದೆ ಕಣ್ಣೀರು ಸುರಿಸ್ತಿದ್ದಾರೆ. ನವ್ಯವ್ರಿಗೇನೋ ಮದುವೆ ಫಿಕ್ಸ್ ಆಗಿತ್ತಂತೆ. ಯಾವಾಗ ಮದುವೆ ಇತ್ತು ಸರ್? ಯಾವ ಮದುವೆ ಆಯ್ತು. ಮಾನಸ ಹಾಗೂ ನವ್ಯ ಮೃತದೇಹ ಗುರುತು ಪತ್ತೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಕೊರಳಲ್ಲಿ ಚೈನ್ ಹೊಂದಿದೆ. ಆದ್ರೆ 3 ಸ್ನೇಹಿತೆಯರು ಒಟ್ಟಿಗೆ ಇರ್ತಿದ್ರಿಂದ ಅವರ ವಸ್ತುನ ಇವರ ವಸ್ತುನ ಅವರು ಹಾಕೊಳ್ತಾ ಇದ್ರು. ಹೀಗಾಗಿ ಈಗ ಚೈನ್ ಹಾಕೊಂಡಿದ್ದೋರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ DNA ಟೆಸ್ಟ್ ಮಾಡೋದಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ ಹೆತ್ತವರಿಗೆ ಫೋನ್ ಮಾಡಿದ್ದ ಮಾನಸ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂದಿದ್ಲಂತೆ. ಆದ್ರೆ ದೇವರ ದರ್ಶನಕ್ಕೂ ಮೊದಲೇ ಸಾವಿನ ಮನೆ ಸೇರಿದಾಳೆ. ಅವರು ಬೆಂಗಳೂರು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರೇನೋ ಮುರುಡೇಶ್ವರ ಗೋಕರ್ಣ ಟೂರ್ ಹೊಟ್ಟಿದ್ರು. ಟೂರ್ ಹೋಗಿ ಬರ್ತೀವಿ ಅಂತ ರಾತ್ರಿ 9 ಫೋನ್ ಮಾಡಿದ್ವಿ. ಯಾರ್ಯಾರು ಹೋಗ್ತಾ ಇದ್ರು, ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇದ್ವಿ ಅಂತ. ಈ ದುರ್ಘಟನೆ ನಡೆದಿದೆ. ಹಠ ಹಿಡಿದು ರಜೆ ತಗೊಂಡವಳಿಗೆ ಸಾವಿನ ಶಾಕ್. ಈಕೆಯ ಹೆಸರು ರಶ್ಮಿ, ಈಕೆ ಗಗನ, ಇವಳು ರಕ್ಷಿತಾ. ಗಗನ ಹಾಗೂ ರಕ್ಷಿತಾ ಗೋಕರ್ಣಕ್ಕೆ ಪ್ಲಾನ್ ಮಾಡಿದ್ರು. ರಶ್ಮಿ ಕೂಡ ಭಟ್ಕಳಕ್ಕೆ ಹೋಗ್ಬೇಕಿತ್ತು. ಹೀಗಾಗಿ ಸ್ನೇಹಿತೆಯರ ಜೊತೆ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಭಟ್ಕಳಕ್ಕೆ ಹೋಗೋ ಪ್ಲಾನ್ ಮಾಡಿದ್ದಾರೆ. ರಶ್ಮಿ ಮಾತ್ರ ಹಠ ಹಿಡಿದು 4 ದಿನ ರಜೆ ತಗೊಂಡಿದ್ರಂತೆ. ಇದೇ ಖುಷಿಯಲ್ಲಿ ಬಸ್ ಹತ್ತಿದವರಿಗೆ ಸಾವಿನ ಶಾಕ್ ಕಾದಿತ್ತು. ಬೆಂಕಿಯ ಜ್ವಾಲೆಯಲ್ಲಿ ರಶ್ಮಿ ಬೆಂದು ಹೋದ್ರೆ ಇನ್ನಿಬ್ಬರು ಸ್ನೇಹಿತೆಯರು ಬಚಾವಾಗಿದ್ದಾರೆ. ಮಗಳ ಮುಖ ನೋಡೋದಿಕ್ಕೆ ಬಂದ ಹೆತ್ತವರಿಗೆ ಬರಸಿಡಿಲೆ ಬಡಿದಂತಾಗಿದೆ. ಯಾಕಂದ್ರೆ ಇವಳೇ ನಮ್ಮ ಮಗಳು ಅನ್ನೋದಕ್ಕೆ ಸಣ್ಣ ಕುರುಹು ಸಹ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ಇಡೀ ದೇಹ ಸುಟ್ಟು ಹೋಗಿದೆ. ಮಗಳ ಸ್ಥಿತಿ ಕಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೆಂಗಳೂರಿನ ಮಾವಳ್ಳಿಯಿಂದ ಒಟ್ಟು 7 ಮಂದಿ ಗೋಕರ್ಣಕ್ಕೆ ಹೊರಟಿದ್ರು. ಕವಿತಾಳ ಮದುವೆ ನಿಶ್ಚಯ ಆಗಿದ್ರಿಂದ ತನ್ನೆಲ್ಲ ಸ್ನೇಹಿತರನ್ನ ಕರ್ಕೊಂಡು ಗೋಕರ್ಣದಲ್ಲಿ ಬ್ಯಾಚುಲರ್ ಪಾರ್ಟಿ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ರು. ಸುಮಾರು ಹೊತ್ತು ಮಾತು ಹರಟೆ ಜೋರಾಗಿಯೇ ಇತ್ತು. ಮಗಳನ್ನ ಕರ್ಕೊಂಡು ಬಂದಿದ್ದ ಬಿಂದು ಪಾಲಿಗೆ ಇದೇ ಕೊನೆಯ ಪಯಣವಾಗಿತ್ತು. ಚಿತ್ರದುರ್ಗದಲ್ಲಿ ಬಸ್ ಅಪಘಾತವಾಗ್ತಾ ಇದ್ದಂತೆ ಜೊತೆಗಿದ್ದವರೆಲ್ಲ ಕಿಟಕಿಯಿಂದ ಜಂಪ್ ಮಾಡಿದ್ದಾರೆ. ಆದ್ರೆ ಮಗಳ ಜೊತೆ ಬಂದಿದ್ದ ಬಿಂದುಗೆ ಹೊರಬರಲು ಆಗ್ಲೇ ಇಲ್ಲ. ತಾಯಿ ಮಗಳು ಇಬ್ಬರೂ ಬಸ್ನಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಬಿಂದು ಮಗಳು ಚಿಕ್ಕ ಮಗು ಗ್ರಿಯಾ ಅಂತ, ಅದು ಮಗು ಸಿಗ್ತಾ ಇಲ್ಲ. ಇಬ್ರು ತಾಯಿ ಮಗಳು ಇನ್ನೆಲ್ಲ ಸೇಫ್ ಆಗಿದೆ. ಸಣ್ಣ ಪುಟ್ಟ ಗಾಯ ಆಗಿ ಸೇಫ್ ಆಗಿದೆ. 7 ಮಂದಿಯಲ್ಲಿ 2 ಜೀವಂತ ದಹನವಾದ್ರೆ ಇನ್ನೂ 4 ಗಾಯಗಳಾಗಿವೆ.
ಮದುಮಗಳು ಕವಿತಾಗೂ ಸುಟ್ಟ ಗಾಯಗಳಾಗಿದ್ದು, ಇವರ ಜೊತೆಗಿದ್ದ ಮಂಜುನಾಥ್ ಅನ್ನೋರ ಸ್ಥಿತಿ ಚಿಂತಾಜನಕವಾಗಿದೆ. 2 ಕಾಲ್ಗೂ ಬರ್ನಿಂಗ್ ಆಗಿದೆ, ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. 3rd ಡಿಗ್ರಿ ಇದಾಗಿದೆ, 30% ಬರೀ ಲೆಗ್ಸ್ ಮಾತ್ರ 2 ಕಾಲ್ಗೂ ಬರ್ನ್ ಆಗಿದೆ. ವರ್ಷಾಂತ್ಯಕ್ಕೆ ಕ್ರಿಸ್ಮಸ್ ರಜೆ ಅನುಭವಿಸಲು ಹೊರಟವರು ಸ್ಮಶಾನ ಸೇರಿದ್ದಾರೆ. ಕರ್ನೂಲ್ ದುರಂತದ ಬಳಿಕ ಜನ ಖಾಸಗಿ ಬಸ್ ಹತ್ತಲು ಭಯಭೀತರಾಗಿದ್ರು. ಇದೀಗ ಮತ್ತದೇ ರೀತಿಯ ದುರಂತ ಸಂಭವಿಸಿದ್ದು ಜನ ಬೆಚ್ಚಿಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ನಿಗೂಢವಾಗಿದೆ. ಕಾರ್ಯಕರ್ತನಾಗಿಯೇ ಉಳಿಯುತ್ತೇನೆ ಅಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಹುದ್ದೆಗೇರುವ ಹಠ ಬಿಟ್ಟ ಹಾಗೆ ಕಾಣಿಸ್ತಿಲ್ಲ. ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿಗಾಗಿ ಖರ್ಗೆ ಬೆನ್ನತ್ತಿರುವ ಡಿಕೆಶಿ ಇವತ್ತು ಸಹ ಭೇಟಿಯಾಗಿದ್ದಾರೆ. ಅತ್ತ ನಾನು ಸಿಡಬ್ಲ್ಯೂಸಿ ಮೀಟಿಂಗಿಗೆ ಹೋಗಲ್ಲ ಅಂದಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಐಸಿಸಿಯಿಂದ ವಿಶೇಷ ಆಹ್ವಾನ ಬಂದಿದೆ. ಇದು ಡಿಕೆ ಶಿವಕುಮಾರ್ ಅವರ ಎದೆ ಬಡಿತ ಹೆಚ್ಚಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಲೋಕಲ್ ಸಮಸ್ಯೆಗಳನ್ನ ಲೋಕಲ್ನವರೇ ಬಗೆಹರಿಸಿಕೊಳ್ಳಬೇಕೆಂದು ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ್ದ ವಾರ್ನಿಂಗ್ ಬಳಿಕವೂ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಖರ್ಗೆ ಹೇಳಿದಷ್ಟು ಸುಲಭವಾಗಿ ರಾಜ್ಯದಲ್ಲಿನ ಕುರ್ಚಿ ಕದನ ಇತ್ಯರ್ಥವಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಸಿಎಂ ಡಿಸಿಎಂ ಮಾತ್ರ ತಮ್ಮ ಪಟ್ಟನ್ನ ಸಡಿಲಿಸುತ್ತಿಲ್ಲ. ನಿನ್ನೆ ದೆಹಲಿಯಲ್ಲಿ ನಾನು ಸಂತೋಷವಾಗಿ ಕಾರ್ಯಕರ್ತನಾಗಿಯೇ ಉಳಿಯುತ್ತೇನೆ ಅಂತ ಡಿಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನಾಡಿದ್ರು. ಆದ್ರಿವತ್ತು ತಮ್ಮ ಕಸರತ್ತನ್ನ ಸಿಎಂ ಹುದ್ದೆಗೆ ಇರುವ ಪ್ರಯತ್ನವನ್ನ ಒಳಗೊಳಗೇ ಮುಂದುವರೆಸಿದ್ದಾರೆ. ರಾಹುಲ್ ಭೇಟಿಯಾಗಲು ಡಿಕೆಶಿಗೆ ಸಿಗದ ಅವಕಾಶ. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿಸಿಎಂ ಸಭೆ ಮೇಲೆ ಸಭೆ. ಅಧಿಕಾರ ಹಸ್ತಾಂತರ ಒಪ್ಪಂದ ಕುರಿತು ಸ್ಪಷ್ಟನೆ ಪಡೆಯಲು ಮುಂದಾಗಿರುವ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಸಮಯ ನೀಡುತ್ತಿಲ್ಲ. 3-4 ಬಾರಿ ದೆಹಲಿಗೆ ಹೋದ್ರೂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ಬರಿಗೈನಲ್ಲೇ ವಾಪಸ್ಸಾಗುತ್ತಿದ್ದಾರೆ. ಹೀಗಿರುವಾಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಮಾಡಲಾಗ್ತಿದ್ದು, ಡಿಸೆಂಬರ್ 1 ತಿಂಗಳಲ್ಲಿ 4 ಬಾರಿ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಹೀಗಾಗಿ ಇವತ್ತು ದೆಹಲಿಯಿಂದ ವಾಪಸ್ಸಾಗ್ತಿದ್ದಂತೆ ಸದಾಶಿವನಗರದ ತಮ್ಮ ಮನೆ ಬಳಿಯೇ ಇರೋ ಮಲ್ಲಿಕಾರ್ಜುನ್ ಖರ್ಗೆ ಮನೆಗೆ ತೆರಳಿದ್ರು. ಸುಮಾರು 1 ಗಂಟೆಗಳ ಕಾಲ ಪರಸ್ಪರ ಮಾತುಕತೆ ನಡೆಸಿದ್ರು. ಖರ್ಗೆ ಡಿಕೆಶಿ ಮಾತುಕತೆ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಸಹ ಆಗಮಿಸಿದ್ರು. ಇನ್ನು ಖರ್ಗೆ ಜೊತೆ ಡಿಕೆ ಶಿವಕುಮಾರ್ ಏನೆಲ್ಲ ಚರ್ಚೆ ನಡೆಸಿದ್ರು ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರ 2.5 ವರ್ಷ ಪೂರೈಸಿ ತಿಂಗಳು ಕಳೆದಿದೆ. ಆದರೆ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗ್ತಿಲ್ಲ. ರಾಹುಲ್ ಗಾಂಧಿ ಅವರ ಭೇಟಿಗೂ ಸಮಯಾವಕಾಶ ಸಿಗ್ತಿಲ್ಲ. ಲೋಕಲ್ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಿ ಎಂದು ನೀವು ಹೇಳ್ತೀರಾ, ಆದ್ರೆ ಇದು ಇಲ್ಲಿ ಬಗೆಹರಿಯೋ ಸಮಸ್ಯೆ ಅಲ್ಲ. ಸಿಎಂ ನೋಡಿದ್ರೆ ರಾಹುಲ್ ಗಾಂಧಿ ಹೇಳಿದ್ರೆ ಹುದ್ದೆ ಬಿಟ್ಟು ಕೊಡ್ತೇನೆ ಅಂತಾರೆ. ನೀವೇ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸಿ ನನಗೊಂದು ಕ್ಲಾರಿಟಿ ಕೊಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಅಲ್ಲದೆ ಸಾಧ್ಯವಾದರೆ ಡಿಸೆಂಬರ್ 27ರಂದು ನಡೆಯುವ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಈ ವಿಚಾರ ಪ್ರಸ್ತಾಪಿಸಿ, ಇಲ್ಲವೇ ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಎಂದು ಮನವಿ ಮಾಡಿದ್ರು ಎನ್ನಲಾಗಿದೆ. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರ್. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಇರ್ಬೋದು 3 ಸಿಎಂಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ ಸಿಎಂಗೆ ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರು ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೆ ಇರಕ್ಕಾಗತ್ತ? ಏನಿಲ್ಲ, ನನಗೊತ್ತು. ಅವ್ರೇನ್ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಇನ್ನು ಡಿಸೆಂಬರ್ 27ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಲಿದ್ದು, ಸಿಡಬ್ಲ್ಯೂಸಿ ವಿಸ್ತೃತ ಸಭೆ ಸದಸ್ಯರಾಗಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬಂದಿದೆ. ತೆಲಂಗಾಣ, ಹಿಮಾಚಲ ಪ್ರದೇಶ ಸಿಎಂಗಳಿಗೂ ಆಹ್ವಾನ ಸಿಕ್ಕಿದ್ದು, ರಾಜ್ಯ ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ಪ್ರತ್ಯೇಕ ಮಾತುಕತೆ ನಡೆಯುವ ಸಾಧ್ಯತೆಯೂ ಇದೆ. ಇನ್ನು ಎಐಸಿಸಿ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದಂತೆ ಸಿಎಂ ಡಿಸಿಎಂ ಇಬ್ಬರೇ ಬಗೆಹರಿಸಿಕೊಳ್ಳಬೇಕು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ದಿಲ್ಲಿ ಒಳಗೆ ಏನೂ ಆಗಿಲ್ಲ ಅಂದಿದ್ದಾರೆ. ಬೆಳಗಾವಿಯಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿದ್ರಲ್ಲ ಎಂದು ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಂದೇ ಬರ್ತಾರೆ, ಹೈಕಮಾಂಡನೇ ಅದು ಜವಾಬ್ದಾರಿ ಆಗ್ತದೆ, ಬಂದೇ ಬರ್ತಾರೆ. ಈಗ ಅವ್ರು ಹೇಳಿದಾರೆ, ನೀವು ನಿಮ್ಮಲ್ಲಿ ಸೃಷ್ಟಿ ಆಗಿದ್ದ ರಾಜ್ಯದಾಗಲ್ಲ, ದಿಲ್ಲಿ ಒಳಗೆ ಏನಾಗಿಲ್ಲ, ಇದು ಇಲ್ಲೇ ಆಗಿದೆ, ಬಗೆಹರಿಸ್ಕೊಂಡು ಸಲಹೆ ಕೊಟ್ಟಿದ್ದಾರೆ.
ಉಳಿದಿದ್ರೆ ಅಂತಿಮವಾಗಿ ಅವರೇ ಹೇಳಬೇಕಲ್ಲ, ಹೇಳಬೇಕು. ಇನ್ನು ಸಿಡಬ್ಲ್ಯೂಸಿ ಸಭೆಗೆ ಹೋಗಲ್ಲ ಎಂದಿದ್ದ ಸಿಎಂ ನಾಳೆ ಸಂಜೆಯೇ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಶನಿವಾರ ನಡೆಯುವ ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಗಾಂಧಿ ಭೇಟಿ ಮಾಡಿ ಸಂಪುಟ ಪುನರಚನೆಗೆ ಅನುಮತಿ ಕೇಳಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಂಪುಟ ಪುನರಚನೆಗೆ ಅನುಮತಿ ಕೊಡ್ತಾರಾ ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟನೆ ಕೊಡ್ತಾರಾ ಎಂಬುದು ಸದ್ಯದ ಕುತೂಹಲ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಬೂದಿ ಮುಚ್ಚಿದ ಕೆಂಡದಂತಿರೋ ನೆರೆಯ ಬಾಂಗ್ಲಾದಲ್ಲಿನ ಹಿಂದೂಗಳಿಗೆ ಉಳಿಗಾಲವೇ ಇಲ್ವಾ? ಕಳೆದ ವಾರವಷ್ಟೇ ದೀಪು ಚಂದ್ರದಾಸ್ನನ್ನ ಸಜೀವ ದಹನ ಮಾಡಿದ್ರು ನರರಾಕ್ಷಸರು. ಇದೀಗ ಮತ್ತೊಬ್ಬ ಅಮಾಯಕ ಹಿಂದುವನ್ನ ಬಡಿದು ಕೊಂದಿದ್ದಾರೆ. ಅರಾಜಕತೆ ಸೃಷ್ಟಿಯಾಗಿರೋ ನೆರೆಯ ಬಾಂಗ್ಲಾದೇಶದಲ್ಲಿರೋ ಅಲ್ಪಸಂಖ್ಯಾತ ಹಿಂದೂಗಳಿಗೆ ನಿತ್ಯ ನರಕ ಸೃಷ್ಟಿಯಾಗ್ತಿದೆ. ಮುಸ್ಲಿಂ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಸುಳ್ಳು ಆರೋಪ ಹೊರಿಸಿ ದೀಪು ಚಂದ್ರದಾಸ್ ಎಂಬ ಅಮಾಯಕ ಹಿಂದುವನ್ನ ಪೊಲೀಸರೆದುರೇ ಸಜೀವ ದಹನ ಮಾಡಿದ್ರು. ಈ ಘಟನೆ ಬಳಿಕ ಅಲ್ಲಿನ ಹಿಂದೂಗಳು ಪ್ರತಿಕ್ಷಣವೂ ಭಯದಲ್ಲೇ ಜೀವನ ನಡೆಸುತ್ತಿದ್ದಾರೆ. ನಮಗೆ ರಕ್ಷಣೆ ಕೊಡಿ ಅಂತ ಅಲ್ಲಿನ ಹಿಂದೂಗಳು ಅಂಗಲಾಚುವ ಸ್ಥಿತಿ ಎದುರಾಗಿದೆ. ಇದೀಗ ಮತ್ತೊಬ್ಬ ಅಮಾಯಕ ಹಿಂದುವನ್ನ ಬಡಿದು ಕೊಂದಿದ್ದಾರೆ ಪಾಪಿಗಳು. ಅಮಾಯಕನ ಮೇಲೆ ಸುಲಿಗೆ ಆರೋಪ, ಮಾರುಕಟ್ಟೆಯಲ್ಲಿ ಅಟ್ಟಾಡಿಸಿ ಹಲ್ಲೆ ಮಾಡಿ ಹತ್ಯೆ. ನಿನ್ನೆ ತಡರಾತ್ರಿ ರಾಜಬರಿ ಜಿಲ್ಲೆಯಲ್ಲಿ 29 ವರ್ಷದ ಹಿಂದೂ ವ್ಯಕ್ತಿ ಅಮೃತ್ ಮಂಡಲ್ನನ್ನ ಥಳಿಸಿಕೊಂಡಿದ್ದಾರೆ. ರಾತ್ರಿ 11 ಗಂಟೆ ಸುಮಾರಿಗೆ ಪಂಕ್ಷ್ಯ ಉಪಜಿಲ್ಲಾದ ಹೊಸೈದಂಗ ಹಳೆ ಮಾರುಕಟ್ಟೆಯಲ್ಲಿ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ತೀವ್ರತೆಗೆ ಅಮೃತ್ ಮಂಡಲ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಆತನ ಹತ್ಯೆಗೆ ಅಲ್ಲಿನ ಜನ ಕೊಟ್ಟಿರೋ ಕಾರಣ ಆತ ಸುಲಿಗೆ ಮಾಡ್ತಿದ್ದ ಅನ್ನೋದು. ಮತ್ತೊಂದು ಕಡೆ ಬಂದರು ನಗರವಾದ ಚಟ್ಟೋಗ್ರಾಮ್ ಬಳಿ ಹಿಂದೂಗಳ ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಶುಕ್ಶಿಲ್ ಮತ್ತು ಅನಿಲ್ ಶಿಲ್ ಅವರ ಮನೆಗಳನ್ನ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ ಬಾಂಗ್ಲಾ ದಂಗೆಕೋರರು. ಇನ್ನು ಬಾಂಗ್ಲಾದಲ್ಲಿನ ಹಿಂದೂಗಳ ನರಮೇಧ ಕುರಿತಂತೆ ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.